ನಿಜವಾಗಿ ಅವಾಗ ನನಗೆ ಅನಿಸ್ತು ಇದರೊಳಗೆ ನಾನು ಇನ್ನೂ ಏನೋ ಸಾಧನೆ ಮಾಡ್ಬೇಕು, ಇದು ಇಷ್ಟಕ್ಕೆ ಮುಗೀತಂತ ತಿಳ್ಕೊಬಾರ್ದು, ಹೆಚ್ಚಿನ ಜವಾಬ್ದಾರಿ ತಗೊಂಡು ಇನ್ನೂ ಹೆಚ್ಚು ದಾಸರ ಪದ ಕೃತಿಗಳನ್ನು ಎಲ್ಲ ಜಾತಿ ಜನರು ದಾಸರ ಪದಗಳನ್ನು ಹಾಡಬೇಕು. ಭಾಳ ಜನಕ್ಕೆ ತಪ್ಪು ಕಲ್ಪನಾ ಏನು ಅಂತಂದ್ರೆ ದಾಸರ ಪದಗಳು ಒಂದೇ ವರ್ಗಕ್ಕೆ ಸಂಬಂಧಪಟ್ಟದ್ದು, ಬ್ರಾಹ್ಮಣರಿಗೂ ಸಂಬಂಧಪಟ್ಟದ್ದು. ಅದು ಅಶುದ್ಧವಾದ ಸುಳ್ಳು, ತಪ್ಪು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಬರೀ ಒಂದು ವರ್ಗಕ್ಕೆ ಹೇಳಿಲ್ಲ ಪುರಂದರದಾಸರು, ಇಡೀ ಮಾನವ ಸಮುದಾಯಕ್ಕೆ ಕೊಟ್ಟಂಥ ದೊಡ್ಡ ಸಂದೇಶ. ಮತ್ತು ಇಲ್ಲಿ ಜಾತಿ ಮತ ಅನ್ನೋದು ಬರೋದೇ ಇಲ್ಲ. ಕನಕದಾಸರು ಯಾರು? ಬ್ರಾಹ್ಮಣರ ಅಲ್ಲ. ಆದರೆ ಭಗವಂತನನ್ನು ನೇರವಾಗಿ ಎದುರಿಗೆ ಕೂಡಿಸ್ಕೊಂಡು ಹಾಡು ಮಾಡಿದಂಥ ಮಹಾನುಭಾವರು. ಅವ್ರ ಹಾಡುಗಳನ್ನು ನಾವು ಇನ್ನೂವರೆಗೂ ಹಾಡ್ತಾ ಇದ್ವಿ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, 24 ಕೇಶವನಾಮಗಳನ್ನು ಎಂಥ ಲೋಕೋತ್ತರ ಉಪಕಾರ ಮಾಡ್ಯಾರಂದ್ರೆ ಕನಕದಾಸರು ಅದೇನು ಮಾತಾಡೋಂಗಿಲ್ಲ ಇಲ್ಲ. ಎಷ್ಟೋ ಅಂಥ 24 ಕೇಶವನಾಮಗಳು ಉಳ್ಳಂಥ ಹಾಡುಗಳು, ಎಷ್ಟೋ ಸಮಾಜದ ಕೋರೆಗಳನ್ನು ತಿದ್ದುವಂಥ ಹಾಡುಗಳು. ಅದು ಒಂದು ಹಾಡು ನಾನು ಹಾಡಿದ್ದು, ತೀರ್ಥವನ್ನು ಪಿಡಿದವರು ತಿರುನಾಮಧಾರಿಗಳೇ, ಜನ್ಮ ಸಾರ್ಥಕವೇರದವರು ಪರಮ ಭಾಗವತರೇ ಅಂತ ಹೇಳಿ. ಅವರು ಎಲ್ಲ ಜಾತಿ ಜನರು, ಎಲ್ಲ ಜಾತಿ ಇರುವಂಥ ಸಮಾಜ ಇರುವಂಥ ನ್ಯೂನತೆಗಳನ್ನು ತಪ್ಪು ಕಲ್ಪನೆಯಿಂದ, ಯಾವ ಧರ್ಮನೂ ಯಾವ ಕೆಟ್ಟಲ್ಲ, ಎಲ್ಲ ಧರ್ಮಗಳು ಶ್ರೇಷ್ಠವಾದದ್ದೇ. ದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನನಗೆ ಎಲ್ಲ ಧರ್ಮಗಳು, ಎಲ್ಲ ನದಿಗಳು ಹೋಗಿ ಸಮುದ್ರಕ್ಕೆ ಸೇರ್ಕೋತಾರೆ. ಹಂಗೆ ಧರ್ಮಗಳು ಒಳ್ಳೇದನ್ನ ಹೇಳ, ಕೆಟ್ಟ ಹಿಂಸೆ ಮಾಡಿರಿ ಅಂತ ಯಾವ ಧರ್ಮ ಹೇಳಿಲ್ಲ, ಯಾರೂ ಹೇಳಿಲ್ಲ. ಕೆಟ್ಟ ಹಾದಿ ಒಳಗೆ ಹೋಗ್ರಿ ಅಂತ ಯಾವ ಧರ್ಮ ಹೇಳಿಲ್ಲ. ಅವ್ರವ್ರ ಧರ್ಮ ಇದ್ದುಕೊಂಡು ಒಳ್ಳೇದನ್ನು ಯಾವುದು ಕೆಟ್ಟದನ್ನು ಯಾವುದು ಗ್ರಹಣ ಮಾಡುವಂಥ ಶಕ್ತಿ ನಮಗದಲ್ಲ. ಅದನ್ನು ನಮ್ಮ ಮನುಷ್ಯರಿಗೂ ಕೊಟ್ಟಾನ ದೇವರು. ಎಲ್ಲ ಪ್ರಾಣಿಗಳಿಗೆ ಮತ್ತು ನಾವು ಪ್ರಾಣಿಗೆ ನಮಗೆ ವ್ಯತ್ಯಾಸ ಉಳಿತಿದ್ದಿಲ್ಲ. ಆದರೆ ವಿಚಾರ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಟ್ಟಾನಲ್ಲ, ಅದನ್ನು ಸದುಪಯೋಗ ಮಾಡಿಕೊಂಡು ಕನಕದಾಸರು ಅದನ್ನು ಹೇಳ್ತಾರೆ. ಅತ್ಯದ್ಭುತವಾದಂಥ ಕನಕದಾಸರ ಕೃತಿಗಳು ಅದೇನು ಮಾತಾಡೋಂಗಿಲ್ಲ ಇಲ್ಲ. ಅಂಥ ಕೃತಿಗಳನ್ನು ಆರಿಸಿ